ನಮಸ್ಕಾರ ಗುರು ಎಲ್ಲರಿಗೂ. ನಾವು ಬಂದಿರೋದು ಇವತ್ತು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆ ಹತ್ರ ಇರುವಂತಹ ಮಡೈಕಾವು ಶ್ರೀ ಭಗವತಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಏನಕ್ಕೆ ಫೇಮಸ್ ಅಂತ ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ, ತಿಳ್ಕೊಳ್ಳಿ. ನಿಮ್ಗೇನಾದ್ರೂ ಕೆಟ್ಟ ದೃಷ್ಟಿಗಳಾಗಿರ್ಬೋದು, ಕೆಟ್ಟ ಶಕ್ತಿಗಳಿಂದ ಹಾಗೂ ಮಾಟ ಮಂತ್ರ ಆಗಿರ್ಬೋದು, ಯಾವುದೇ ಕೆಟ್ಟ ದೃಷ್ಟಿಗಳು ನಿಮ್ಗೆ ಹೋಗ್ಬೇಕು ಅಂತ ಅಂದ್ರೆ ಪ್ರತಿಯೊಬ್ಬರು ಕೂಡ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಹೋಗ್ತಾರೆ. ನೀವೇನಾದ್ರೂ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಹೇಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬ್ಯಾಂಗ್ಳೂರಿಂದ ನಿಮಗೆ ಡೈರೆಕ್ಟ್ ಕಣ್ಣೂರಿಗೆ ಟ್ರೈನ್ ಸಿಗುತ್ತೆ. ಕಣ್ಣೂರಿಗೆ ನಿಮ್ಗೆ ಯಶವಂತಪುರ ಮತ್ತು KSR ಬೆಂಗಳೂರಿಂದ ಕೂಡ ಟ್ರೈನ್ ಇದೆ. ನೀವು ಅಲ್ಲಿ ಹೋಗಿ ಡೈರೆಕ್ಟ್ ಕಣ್ಣೂರಲ್ಲಿ ಇಳ್ಕೊಂಡು ನಿಮಗೆ ಕಾಜಿಯಾಪಾಡಿ ಅಂತ ಪ್ಲೇಸ್ ಸಿಗುತ್ತೆ. ಅಲ್ಲಿಗೆ ನೀವು ಡೈರೆಕ್ಟಾಗಿ ಬಸ್ಗೂ ಹೋಗ್ಬೋದು, ಮತ್ತು ನಿಮಗೆ ಆಟೋ ರಿಕ್ಷಾಗಳು ಸಿಗ್ತವೆ. ಏನು ಮೇ ಬಿ ಒಂದು 25 to 30 ಮಿನಿಟ್ಸ್ ಆಗ್ಬೋದು ಅಷ್ಟೇ. ಅಲ್ಲಿಂದ ನೀವು ಡೈರೆಕ್ಟಾಗಿ ಮಡೈಕಾವು ಟೆಂಪಲಿಗೆ ರೀಚ್ ಆಗ್ತೀರಾ. ನೆಕ್ಸ್ಟು ನೀವು ಅಲ್ಲಿಂದ ಏನಾದ್ರು ನಿಮಗೆ ಬಟ್ಟೆ ಚೇಂಜ್ ಮಾಡಬೇಕು, ನಿಮಗೆ ಅಲ್ಲಿ ಕಂಪಲ್ಸರಿ ಏನಪ್ಪ ಬಾಯ್ಸ್ಗೆ ಅಂತ ಅಂದರೆ ಪಂಚೆ ಮತ್ತು ಶಲ್ಯ ಕಂಪಲ್ಸರಿ ಹಾಕೊಳ್ಳೇಬೇಕು. ಅಲ್ಲಿ ನಿಮಗೆ ಪಂಚೆ ಮತ್ತು ಶಲ್ಯಗಳು ದೇವಸ್ಥಾನ ಹತ್ರನೂ ಸಿಗ್ತವೆ. ಅಲ್ಲಿ ನಿಮಗೆ ಬಟ್ಟೆ ವ್ಯವಸ್ಥೆ ಮಾಡೋಕ್ಕೆ, ಚೇಂಜ್ ಮಾಡೋಕ್ಕೋಸ್ಕರ ನಿಮಗೆ ಅಲ್ಲಿ ಜಾಗಗಳಿದ್ದಾವೆ. ಮತ್ತು ಲಗೇಜ್ನ ಕ್ಯಾರಿ ಮಾಡಿ ಇಡ್ಬೋದು. ನಿಮಗಲ್ಲಿ ಲಗೇಜ್ ಇಡೋಕ್ಕೂ ಕೂಡ ಜಾಗ ಇದೆ ನಿಮಗೆ. ನಾವು ಹೋದಾಗ ತುಂಬಾ ರಶ್ ಕಡಿಮೆ ಇತ್ತು. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಕೊಟ್ಟಿಯೂರಿಗೆ ಬಂದವರೆಲ್ಲ ಬರ್ತಾಯಿದ್ರು. ನಾವು ಬೆಳಗ್ಗೆನೇ ಹೋಗಿದ್ರಿಂದ ನಮಗೆ ಅಷ್ಟೊಂದು ಲೇಟ್ ಆಗಲಿಲ್ಲ ದರ್ಶನಕ್ಕೆ. ಜನ ಸ್ವಲ್ಪ ಕಡಿಮೆನೇ ಇದ್ದರು, ಬೇಗ ಬೇಗ ದರ್ಶನವೂ ಕೂಡ ಆಯಿತು. ಈ ದೇವಸ್ಥಾನದಲ್ಲಿ ಸ್ಪೆಷಲ್ ಆಗಿ ಪೂಜೆ ಮಾಡ್ತಾರೆ. ನಿಮ್ಗೇನಾದರೂ ಮಾಟ ಮಂತ್ರ ಮಾಡಿದರೆ ಸ್ಪೆಷಲ್ ದೃಷ್ಟಿ ತೆಗಿಸೋಕ್ಕೋಸ್ಕರ ಪೂಜೆ ಮಾಡ್ತಾರೆ. 350 ರೂಪಾಯಿ ಮೇ ಬಿ ಅನ್ಸುತ್ತದು. ನಿಮಗೆ ಮಧ್ಯಾಹ್ನ 1 ಗಂಟೆ ನಂತರ ಪೂಜೆ, ಸ್ಪೆಷಲ್ ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡಿದ್ಮೇಲೆ ನಿಮಗೆ ನಾನ್ ವೆಜ್ ಪ್ರಸಾದ ಕೂಡ ಕೊಡ್ತಾರೆ. ನಾನ್ ವೆಜ್ ಪ್ರಸಾದ ಎಲ್ಲರಿಗೂ ಕೊಡಲ್ಲ, ಅಲ್ಲಿ ಯಾರು ಪೂಜೆ ಮಾಡಿಸಿರ್ತಾರೋ ಅವ್ರಿಗೆ ಮಾತ್ರ ಕೊಡೋದು. ಈ ದೇವಸ್ಥಾನಕ್ಕೆ ಇತ್ತೀಚೆಗೆ ಕನ್ನಡ ಚಲನಚಿತ್ರ ನಟರಾದಂತಹ ಡಿ ಬಾಸ್ ದರ್ಶನ್ ಅವರು ಕೂಡ ಹೋಗಿದ್ರು, ಯಡಿಯೂರಪ್ಪನವರು ಕೂಡ ವಿಸಿಟ್ ಮಾಡಿದ್ರು ಅಂತ ಹೇಳ್ತಾರೆ. ಕೆಲವೊಬ್ರು ಹೇಳ್ತಾರೆ ಯಡಿಯೂರಪ್ಪನವರು ಇಲ್ಲಿ ಆನೆ ಕೊಡ್ಸಿದ್ರು ಅಂತ ಹೇಳ್ತಾರೆ. ಬಟ್ ಇನ್ನೂ ಕೆಲವರು ಹೇಳ್ತಾರೆ ಇಲ್ಲ, ಅದು ಕೊಡ್ಸಿರೋದು ರಾಜರಾಜೇಶ್ವರಿ ಟೆಂಪಲ್ಗೆ, ಕಣ್ಣೂರು ಈ ಮಡೈಕಾವು ಟೆಂಪಲ್ಗೆ ಅಲ್ಲ ಅಂತ ಹೇಳ್ತಾರೆ. ಇಲ್ಲಿ ಒಬ್ರು ಅಜ್ಜಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ ಅವ್ರನ್ನ. ಇವರು ಸುಮಾರು ಒಂದು 15 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೇ ಅವರು ಇಲ್ಲಿ ಕೆಲಸ ಮಾಡಿಕೊಂಡು ಲಗೇಜ್ ಇಡೋಕ್ಕೋಸ್ಕರ ಮತ್ತೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಜಾಗ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇನ್ನೊಂದು ಖುಷಿ ಪಡೋ ವಿಚಾರ ಏನಪ್ಪಾ ಅಂತ ಅಂದ್ರೆ, ಈ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆ ಕನ್ನಡದಲ್ಲಿ ಗೈಡ್ ಮಾಡ್ತಾರೆ, ಕನ್ನಡದಲ್ಲೂ ಕೂಡ ಇನ್ಸ್ಟ್ರಕ್ಷನ್ ಮಾಡ್ತಾರೆ. ತುಂಬಾ ಹೆಲ್ಪ್ ಆಗುತ್ತೆ, ಕರ್ನಾಟಕದವ್ರಿಗೆ ತುಂಬಾನು ಹೆಲ್ಪ್ ಆಗುತ್ತೆ. നല്ല ഭക്തിയുള്ള അമ്മയാണ്, നല്ല ശക്തിയുള്ള അമ്മയാണ്. പിന്നെ ദാരികനെ കൊന്ന അവതാരമാണ്. പിന്നെ കാരികരശം, അകപൂജ, ശത്രുസംഹാര പൂജ, പുഷ്പാഞ്ജലി എല്ലാം കിടക്കും. ಇವರು ಎಷ್ಟು ವರ್ಷದಿಂದ ಇದ್ದಾರೆ ಇಲ್ಲಿ? എല്ലാം കിടക്കും. ಎത്ര നിങ്ങൾ ഇവിടെ ಎത്ര 4 ವರ್ಷ 15 ವರ್ಷ നിങ്ങൾ 15 ಕೊಲ್ಲ ಇದೆ ಎಷ್ಟಂದ್ರೆ 15 ವರ್ಷ 15 ವರ್ಷದಿಂದ ಇಲ್ಲೇ ಅವರು ಕೆಲಸ ಮಾಡ್ತಾರೆ. ಇವರು ಇದೆಲ್ಲ ಮಾಡ್ತಾರೆ, ಅವ್ರು ಬಾಡಿಗೆ ಎಲ್ಲ ಕೊಡ್ತಾರೆ. ಬಾಡಿಗೆ ಈಗ ನೀವೇ ನೋಡಿದ್ರಲ್ಲ, ಅವರೆಲ್ಲ ನಾವು ಕೊಟ್ಟಷ್ಟು ತಗೊಂಡ್ಬಿಡ್ತಾರೆ. ನೋಡಿ, ನೀವು ಹಿಂದೆಗಡೆ ಏನು ನೋಡ್ತಾ ಇದ್ದೀರಾ ಈ ಜಾಗಗಳು, ನಿಮಗೆ ಬಟ್ಟೆ ಚೇಂಜ್ ಮಾಡೋಕ್ಕಾಗಲಿ ಮತ್ತು ಇಲ್ಲಿ ಲಗೇಜ್ ಇಡೋಕ್ಕೆ ವ್ಯವಸ್ಥೆ ಕೂಡ ಇದೆ. ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಲ್ಲ ಲಗೇಜ್ ಇಡೋಕ್ಕೆಲ್ಲ, ಸ್ವಲ್ಪ ಚಿಕ್ಕ ಜಾಗಗಳೇ. ಜಾಸ್ತಿ ಜನ ರಶ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಲಗೇಜ್ ಎಲ್ಲ ಇಡೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಕಡಿಮೆ ಜನ ಇದ್ದರೆ ಓಕೆ, ಒಂದು ಎರಡು ಬ್ಯಾಗ್ ಇಡೋದಕ್ಕೇನು ಕಷ್ಟ ಆಗಲ್ಲ. ಕೇರಳ ಶೈಲಿಯ ದೇವಸ್ಥಾನಗಳನ್ನ ನೋಡೋಕ್ಕೇ ತುಂಬ ಸುಂದರವಾಗಿರ್ತವೆ. ನೋಡೋಕ್ಕೆ ತುಂಬ ನಮ್ಮ ಕರ್ನಾಟಕ ಥರ ಇರಲ್ಲ, ಅವರ ವಾಸ್ತುಶಿಲ್ಪ ಶೈಲಿನೇ ಬೇರೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲರೂ ಇಲ್ಲಿ ಪಂಚೆ ಮತ್ತು ಶಲ್ಯ ಹಾಕ್ಕೊಂಡೇ ಹೋಗಬೇಕು, ಕಂಪಲ್ಸರಿ ರೂಲ್ಸ್ ಅದು. ಶರ್ಟ್ಗಳನ್ನೆಲ್ಲ ರಿಮೂವ್ ಮಾಡಬೇಕು. ಇವ್ರು ಯಾರೋ ಸ್ವಲ್ಪ ಜನ ಮಾಡಿಲ್ಲ, ಬಟ್ ಒಳಗಡೆ ಹೋಗ್ತಿದ್ದಂಗೆ ಎಲ್ಲ ಪ್ರತಿಯೊಬ್ಬರು ಶರ್ಟ್ ರಿಮೂವ್ ಮಾಡಿ ಏನು ಶಲ್ಯನ ಸೊಂಟಕ್ಕೆ ಮಾತ್ರ ಕಟ್ಕೋಬೇಕು. ಇದನ್ನ ಹೆಗ್ಲು ಮೇಲೂ ಹಾಕ್ಕೊಳ್ಳೋಂಗಿಲ್ಲ ಇದರಲ್ಲಿ ದೇವಸ್ಥಾನದಲ್ಲಿ. ಖಂಡಿತ ನೀವು ಕೂಡ ಬನ್ನಿ, ಒಮ್ಮೆ ವಿಸಿಟ್ ಮಾಡಿ ದೇವಸ್ಥಾನಕ್ಕೆ. ದೇವಸ್ಥಾನ ಏನು ಪ್ರಸಿದ್ಧ ಅಂದರೆ ಮಾಟ ಮಂತ್ರ ಎಲ್ಲ ಮಾಡಿಸಿರ್ತಾರಲ್ಲ, ಪ್ರತಿಯೊಂದು ಮಾಟ ಮಂತ್ರಕ್ಕೂ ಒಳ್ಳೇದಾಗ್ತದೆ. ಯಾರು ಏನು ಮಾಡಿಸಿದ್ರು ನಮಗೆಲ್ಲ ಒಳ್ಳೇದಾಗ್ತದೆ. ಆಮೇಲೆ ನಾವಿಲ್ಲಿ ಬಂದುಬಿಟ್ಟು ಒಂದು 7-8 ವರ್ಷದಿಂದ ಬರ್ತಿದ್ದೀವಿ. ಇಲ್ಲಿ ಬಂದ ಮೇಲೆ ನಮಗೆ ಚೆನ್ನಾಗಿದೆ. ನಾವೆಲ್ಲ ಒಂದು 4 ಇಟಾಚಿ ಇದೆ, ಟಿಪ್ಪರ್ ಎಲ್ಲ ಇದೆ. ಇಲ್ಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಳ್ಳೆ ಇದಾಗ್ತದೆ. ಅಂದರೆ ಈ ದೇವಸ್ಥಾನ ಫೇಮಸ್ ಏನಂದರೆ, ಮೇನ್ ಮಾಟ ಮಂತ್ರ ಮಾಡಿಸಿರ್ತಾರಲ್ಲ ಅವರಿಗೆಲ್ಲ ತೆಗೆದು ಹಾಕ್ಬಿಡ್ತಾರೆ. ದುಷ್ಟಶಕ್ತಿಗಳೇನೇ ಇದ್ರೂ ಹೋಗ್ತದೆ. ಅದಕ್ಕೆ ಇದು ರಾತ್ರಿ ಎಲ್ಲ ಇಲ್ಲಿ ಯಾರು ಓಡಾಡಲ್ಲ. ನೈಟ್ ಟೈಮ್ ಇಲ್ಲಿ ಯಾರು ಓಡಾಡೋದೇ ಇಲ್ಲ. ಹಗಲತ್ತು ಮಾತ್ರ 5 ಗಂಟೆಯಿಂದ 1 ಗಂಟೆವರೆಗೂ, ಮತ್ತು 5:30ಯಿಂದ ರಾತ್ರಿ 8 ಗಂಟೆವರೆಗೂ ಪೂಜೆ ನಡೀತದೆ. ಇಲ್ಲಿ ಗುಪ್ತವಾಗಿ ಪೂಜೆ, ಯಾರಿಗೂ ಗೊತ್ತಾಗಲ್ಲ. ಪೂಜೆಯನ್ನು ನಡೆಯೋದೇ ಗೊತ್ತಾಗಲ್ಲ ಯಾರು. ಆ ಥರ ನಡೀತದೆ. ಒಳ್ಳೆ ದೇವಸ್ಥಾನ ಮಾತ್ರ. ಏನು ಮಾಟ ಮಂತ್ರ ಮಾಡಿಸಿದ್ರೆ ನಿಮ್ಗೆ ಏನಾದ್ರು ತೊಂದರೆ ಆಗ್ತಿದ್ರೆ, ನಿಮ್ಮ ಬ್ರೈನಲ್ಲಿ ಏನು ಮಾಡಬಾರ್ದು, ಏನೋ ಒಂದು ಜೀವನದಲ್ಲಿ ಜಿಗುಪ್ಸೆ ಆಗಿದ್ದರೆ ಇಲ್ಲಿ ಬನ್ನಿ, ಒಳ್ಳೆಯದಾಗ್ತದೆ.
ಅಂದರೆ ಇಲ್ಲಿ ಬಂದು ಹೋದ್ಮೇಲೆ ಪಾಸಿಟಿವ್ ನಾವೇನಾದರೂ ಮಾಡಬೇಕಂತ ಅಲ್ಲೇ ಇಲ್ಲಿ ಮತ್ತು ದರ್ಶನ್ ನಮ್ಮ ಚಲನಚಿತ್ರ ನಟರಿದ್ದಾರಲ್ಲ ಕನ್ನಡ ನಟರು ಅವರು ಕೂಡ ಬಂದು ಹೋಗಿದ್ದಾರೆ. ಮತ್ತು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾರಲ್ಲ ಅವರು ಇಲ್ಲಿ ಆನೆ ಮುಖ್ಯಮಂತ್ರಿ ಆದಾಗ ಆನೆ ಕೂಡ ಆದಾಗ ಇಲ್ಲಿ ಆನೆ ಗಿಫ್ಟ್ ಮಾಡಿದ್ದಾರೆ. ಆಗ ಅಷ್ಟು ಪ್ರಸಿದ್ಧ. ಮೊದಲೆಲ್ಲ ಇದು ಕರ್ನಾಟಕದ ಏರಿಯಾ ನಮಗೆ, ಈಗೆಲ್ಲ ಮತ್ತೆ ಕೇರಳ ತಮಿಳುನಾಡು ಇದು ಕೇರಳಕ್ಕೆ ಇದಾಗಿದೆ. ಫಸ್ಟ್ ಎಲ್ಲ ಕನ್ನಡ ಯೂಸ್ ಮಾಡ್ತಾರೆ. ಅಂದರೆ ಇದೆಲ್ಲ ಈಗ ಕೇರಳ ಸ್ಟೇಟ್ ಆಗಿದೆಯಲ್ಲ, ಮೊದಲೆಲ್ಲ ಕರ್ನಾಟಕ ಇತ್ತಿದು. ಓಕೆ, ಥ್ಯಾಂಕ್ ಯು. ಮೊದಲಿಂದ ದೇವಸ್ಥಾನದ ಹಿಸ್ಟ್ರಿ ಗೊತ್ತಿರಲಿಲ್ಲ, ಅವರೊಬ್ಬರು ಮಾತಾಡಿ ಹೇಳಿದ್ರು. ನೆಕ್ಸ್ಟು ಇವಾಗ ಬೆಂಗಳೂರು ಕಡೆ ಹೋಗೋಣ. ಜಸ್ಟ್ ಇವಾಗ ಮಡೈಕಾವು ಮುಗಿಸ್ಕೊಂಡು ಎಲ್ಲ ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಫುಲ್ಲು ಮಳೆ, ಆರೆಂಜ್ ರೆಡ್ ಅಲರ್ಟ್ ಥರ ಅಲರ್ಟ್ ಆಗಿದೆ. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಡೈರೆಕ್ಟು. ಮಡೈಕಾವು ಟೆಂಪಲ್ಲು ಆ್ಯಕ್ಚುಲಿ ಸಕಾಲಾಗಿದೆ. ನೀವು ಕೊಟ್ಟಿಯೂರಿಗೆ ಬಂದರೆ ಮಿಸ್ ಮಾಡ್ದಂಗೆ ಮಡೈಕಾವಿಗೆ ಬನ್ನಿ, ಸರಿನಾ? ತುಂಬ ಚೆನ್ನಾಗಿದೆ. ಈಗ ಫುಲ್ ನಾವು ಬಂದಿದ್ದು ಬೆಳಗ್ಗಿನ ಜಾವ ಆಗಿದ್ದರಿಂದ ತುಂಬ ಕಮ್ಮಿ ಇತ್ತು, ರಶ್ ಇರಲಿಲ್ಲ. ಇವಾಗ ಏನಾದರೂ ಮಧ್ಯಾಹ್ನ ಮೇಲೆ ಬಂದರೆ ತುಂಬ ಜನ ಆಗ್ಬಿಡ್ತಾರೆ. ಏನಕ್ಕೆ ಅಂದರೆ ಕೊಟ್ಟಿಯೂರಿಗೆ ಬಂದಿರೋಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಬರ್ತಾರೆ. ಸೊ ಫುಲ್ ರಶ್ ಆಗಿಬಿಡುತ್ತೆ.